ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಜೌಗ್ ಭೂಮಿ ಒಳಗೆ ಯಾವ ಥರ ವೆರೈಟಿ ಕಬ್ಬ ಹಾಕಿದ್ರೆ ನಾವು ಕಬ್ಬ ಕಡಿಬೋದು, ನಂತರ ಇಳುವರಿ ತಗೋಬೋದು ಅಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಪ್ರಾಕ್ಟಿಕಲ್ ಸಮಸ್ಯೆಯಾಗಿ ಹೇಳ್ತಾನೆ ನೋಡತ್ತರಲ್ಲ. ಯಾಕಂತಂದ್ರೆ ನಾವು ಜೋಗ್ ಭೂಮಿ ಬಂತು, ಆಮೇಲೆ ಕರ್ಲ ಭೂಮಿ ಒಳಗೆ ನಾವು ಯಾವುದೇ ವೆರೈಟಿಗೂ ಕಬ್ಬ ಬರೋದಿಲ್ಲ. ಅದಕ್ಕಾಗಿ ನಾನು ಇವತ್ತಿನ ದಿವಸ ಜೋಗ್ ಭೂಮಿ ಒಳಗೆ ಅಗದಿ ಜಬರ್ದಸ್ತ್ ಬೆಳೆಯುವಂಥ ವೆರೈಟಿಯನ್ನು ನನ್ನ ರೈತ ಮಿತ್ರರಿಗೆ ನಾನು ಇದನ್ನ ಪರಿಚಯ ಮಾಡಿಕೊಡತ್ತಾನೆ ಗೊತ್ತಲ್ಲ. ಈಗ ಸದ್ಯ ನಾನು ಈ ಕಬ್ಬನ್ನು ಕರ್ಲ ಭೂಮಿ ಒಳಗೆ ಹಾಕಿದ್ದಾನೆ ನೋಡ್ರಿ. ಈ ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ. ಕಬ್ಬು ಮಾತ್ರ ಸುತ್ತಮುತ್ತ ಹಳ್ಳಿ ರೈತರೆಲ್ಲ ಬಂದ ನೋಡುವಂಗೆ ಈ ಕಬ್ಬು ಬೆಳೆದೈತಿ. ಬರ್ರಿ ಇನ್ಮೇಲೆ ಈ ಕಬ್ಬಿಂದು ಪರಿಚಯ ಮಾಡಿ ಕೊಡ್ತಂತ. ಈಗೇನು ನಾವು ಕಬ್ಬು ನೋಡ್ತಾವಲ್ಲ, ಈ ಕಬ್ಬ ಪೂರ್ತಿ ಕರ್ಲ ಹೊಲದಾಗನ ಕಬ್ಬು ಹಾಕ್ಯಾನ ನೋಡ್ರಿ. ಇದು ನನ್ನ ಸ್ವಂತ ನಮ್ಮ ಹೊಲ ಹಾಕಿದ ಕಬ್ಬ. ಇದನ್ನು ನಾನು ಪ್ರಾಕ್ಟಿಕಲ್ ಮಾಡೋ ಸಂಬಂಧ ಕಬ್ಬ ಹಾಕಿದಾನೆ. ಈ ಕಬ್ಬ ಹಾಕೋಕ್ಕಿಂತ ಮೊದಲು ನಾನು 86-032 ಕಬ್ಬ ಈಗ ನೋಡತ್ತಲ್ಲ, ಈ ಕಬ್ಬ ಹಾಕಿದ ಹೊಲಕ್ಕೆ ನಾನು ಕಬ್ಬು ಹಾಕಿದ್ನಿ. ಅದು 86-032 ಕಬ್ಬ ಈ ಭೂಮಿಗೆ, ಇಂಥ ಜೋಗ್ ಭೂಮಿಗೆ ಬರಲಿಲ್ಲ. ಅದು ಏನಪ್ಪ ಅಂತಂತಂದ್ರೆ ಅದು ಜಂಗಮ ರೋಗ ಬಿದ್ದಂಗೆ ಹಾಕ್ಯಾರ. ಕಬ್ಬ ಬೆಳವಣಿಗೆ ಆಗಲಿಲ್ಲ, ಮತ್ತು ಅದು ಅದ್ರಾಗ ನಾವು ಹಾಕಿದ ಲಾಗೋಡ ಬರಲಿಲ್ಲ. ನಂತರ ನಾ ಏನು ಮಾಡಿನಿ ಅಂತಂತಂದ್ರೆ ಈ ಕರ್ಲ ಭೂಮಿಗೆ ನಾನು ಪ್ರಾಕ್ಟಿಕಲ್ ಮಾಡೋ ಸಂಬಂಧಾಗಿ ನೋಡತ್ತಲ್ಲ, ಇದು SNK 13,374 ಈ ಕಬ್ಬನ್ನು ನಾನು ಈ ಜಮೀನಿಗೆ ಹಾಕಿದ್ದೇನೆ ನೋಡ್ರಿ. ಈಗ ನೋಡತ್ತಲ್ಲ, ಈ ಕಬ್ಬ ಈಗ ಸದ್ಯ 7-8 ತಿಂಗಳ ಒಳಗಿನ ಕಬ್ಬ ಐತಿ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ ನೋಡ್ತಾರಲ್ಲ ನೋಡ್ರಿ. ಈ ಕಬ್ಬನ್ನು ನಾವು ಎಲ್ಲೆಲ್ಲಿ ಬೆಳಿಬೋದು ಅಂತಂದ್ರೆ ಇದನ್ನು ಭಾಳ ನೀರು ನಿಲ್ಲೋ ಜಾಗದೊಳಗೆ ಅಂತಂತಂದ್ರೆ ನಮ್ಮ ಮಲ್ನಾಡು ಸೈಡು ಬೆಳಿಬೋದು. ಮತ್ತು ನಮ್ಮದು ಗದ್ದೆ ಭೂಮಿ ಇರ್ತಾವಲ್ಲ, ಭಾಳ ನೀರು ನಿಲ್ಲುವಂಥ ಗದ್ದೆ ಭೂಮಿ, ಆಮೇಲೆ ಕರ್ಲ ಭೂಮಿ, ನಂತರ ನೋಡ್ರಿ ಆಮೇಲೆ ಎಲ್ಲೆಲ್ಲಿ ಜೋಗ ಪ್ರದೇಶ ಐತಲ್ಲ ಅಲ್ಲೆಲ್ಲೆಲ್ಲ ಈ ಕಬ್ಬ ಭಾಳ ಜಬರ್ದಸ್ತ್ ಬರೋದು ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ. ನನ್ನ ಸ್ವಂತ ಪ್ರಾಕ್ಟಿಕಲ್ ಮಾಡ್ಕ್ಯಾರ ಈ ಮಾಹಿತಿಯನ್ನು ನನ್ನ ರೈತ ಮಿತ್ರರಿಗೆ ನಾನು ಮುಟ್ಸತ್ತಾನೆ ಗೊತ್ತಲ್ಲ ನೋಡ್ರಿ. ಬರೀನೇ ಈ ಕಬ್ಬಿನ ಮಾಹಿತಿ ಹೇಳ್ತಾನಂತ. ಈ ಕಬ್ಬಿನ ಗುಣಧರ್ಮ ಏನಪ್ಪ ಅಂತಂದ್ರೆ ನೋಡ್ರಿ, ಈ ಕಬ್ಬಿಗೆ ಒಟ್ಟು ತೇವಾಂಶ ಬೆಳಿಬೇಕು. ತೇವಾಂಶ ಅಂತಂತಂದ್ರೆ ನೀರ ಬಾಳ್ಬೇಕು ನೋಡ್ರಿ. ಇದಕ್ಕೆ ತೇವಾಂಶ ಬಾಳೋದಕ್ಕಾಗಿ ಕಬ್ಬ ಈ ಥರ ಬೆಳೆದೈತಿ ನೋಡ್ತಾರಲ್ಲ. ಇದು ಪೂರ್ತಿ ಜೋಗ್ ಭೂಮಿ. ಇದು ಜೋಗ್ ಭೂಮಿ ಒಳಗೆ ನಾ ಇದನ್ನು ಕಬ್ಬ ಹಾಕ್ಯಾನು ನೋಡಿ ತೋರಿಸ್ತಾನೆ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ. ಈ ಸದ್ಯದಿಂದ ಇನ್ನೂ 8 ತಿಂಗಳ ಆಗಿಲ್ಲ ಈ ಕಬ್ಬಿಗೆ. ಕಬ್ಬ ಈ ಸದ್ಯ ಇದೆ ಸುತ್ತಮುತ್ತ ಹಳ್ಳಿ ರೈತರೆಲ್ಲ ಬಂದ ಈ ಕಬ್ಬ ನೋಡತ್ತಾರೆ. ಮತ್ತು ಈ ಕಬ್ಬ ನೋಡುವಂಗೈತಿ. ಇದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಈ ಕಬ್ಬಿನ ಗುಣಧರ್ಮ ಹಂಗೆ. ಈ ಕಬ್ಬಿಗೆ ಎಷ್ಟು ತೇವಾಂಶ ಹಾಕತ್ತಲ್ಲ ಅಷ್ಟು ಇದು ಬೆಳವಣಿಗೆ ಹಾಕತ್ತೆ ಅಂತ ಹೇಳ್ಯಾರ. ಇದನ್ನು ನಾನು ತದ್ರೂಪ ನಾನು ಹೊಲದಾಗನ ಇದನ್ನು ಮಾಡಿ ನಾನು ರೈತ ಮಿತ್ರರಿಗೆ ಈ ವಿಷಯವನ್ನು ನಾನು ಮುಟ್ಸತ್ತಾನೆ ನೋಡ್ರಿ. ಈ ಕಬ್ಬನ್ನು ಮತ್ತೆ ಹೊಳ್ಳಿ ನಾವು ನೋಡ್ಬೇಕಪ್ಪ ಅನ್ನೋಂಗೆ ಈ ಕಬ್ಬು ಬಂದತಿ. ಯಾಕಪ್ಪ ಅಂತಂದ್ರೆ ಈಗೇನು ನಾವು ಕಬ್ಬು ನೋಡತ್ತಲ್ಲ, ಈ ಕಬ್ಬು ಹಾಕಿದ ಭೂಮಿಗೆ ನಾನು ಪೈಲ ಒಂದು 5-6 ವೆರೈಟಿ ಕಬ್ಬು ಹಾಕಿ ನೋಡಿದ್ನಿ. ಯಾವ ಕಬ್ಬು ಅದಕ್ಕೆ ಸಕ್ಸಸ್ ಆಗಲಿಲ್ಲ. ಅದಕ್ಕಾಗಿ ನಾನು ಇದನ್ನು ಪ್ರಾಕ್ಟಿಕಲ್ ಮಾಡಿಕ್ಯಾರ ಇದನ್ನು ತೋರಿಸ್ಕ್ಯಾರ ನಾನು ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತಾನೆ ನೋಡ್ರಿ. ಈಗ ನಾವು ಈ ಕಬ್ಬ ನೋಡತ್ತೇವಲ್ಲ, ಈ ಕಬ್ಬ ಬೆಳೆಯೋಕ್ಕಿಂತ ಮೊದಲು ಈ ಹೊಲದಾಗ ಕಸ ಸಮಲ ಬೆಳಿತಿರ್ಕೆಲ್ಲ
ನೋಡಿರಿ. ಈಗ ಈ ಥರ ಈಗ ಕಬ್ಬು ಬೆಳೆದೈತಿ. ಅದಕ್ಕೆ ನಾನು ರೈತ ಮಿತ್ರರಿಗೆ ಈ ಎಸನಿಕೆ ಕಬ್ಬ ಹಾಕೋದ್ರಿಂದನ ಇಷ್ಟೆಲ್ಲ ಲಾಭ ಐತೆ ಅಂತ ಕ್ಯಾರ ನಾ ಹೇಳ್ತಾನೆ. ಈ ಎಸನಿಕೆ ಕಬ್ಬಿಂದು ಇನ್ನೊಂದು ಏನು ವೈಶಿಷ್ಟ್ಯಪ್ಪ ಅಂತಂತಂದ್ರೆ ನೋಡಿರಿ, ಇದಕ್ಕೆ ಏಕ ತೇವಾಂಶ ಬೇಕು. ಈಗ ನೀವು ಈ ಕಬ್ಬಿಗೆ ಎಷ್ಟು ನೀವು ತೇವಾಂಶ ಕೊಡ್ತಾರಲ್ಲ ಅಷ್ಟಿದು ಕಬ್ಬಿನ ಬೆಳವಣಿಗೆ ಆಕತಿ. ನಂತರ ಗಣಿಕೆ ಉದ್ದಾಕತಿ, ಗಣಿಕೆ ಕೊಡ್ತಾರಕತಿ, ಆಮೇಲೆ ಬೆಳವಣಿಗೆ ಬಂಪರತಿ. ಮತ್ತು ಈ ಸದ್ಯ ಇದು ನಾನು ಅನಿಸಿದ ಮಟ್ಟಿಗೆ ಒಂದು ಎಕರೆಗೆ ಇಳುವರಿ 70 ಟನ್ನರ ಬರ್ಬೇಕಂತ ಕ್ಯಾರ ನಾ ಹೇಳ್ತಾನೆ. ಯಾಕಂದ್ರೆ ಈ ಕಬ್ಬನೂ ಹಂಗೈತಿ ಮತ್ತು ಬೆಳೆನೂ ಹಂಗೈತಿ ನೋಡ್ರಿ. ನೋಡ್ತಾರಲ್ಲ, ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ಇದು ಬೀಜದ ವೆರೈಟಿ ಇದ್ದಲ್ಲೇನ ಇದು ಈ ಥರ ಆಗೈತಿ ನೋಡ್ರಿ. ಗಣಿಕೆ ಪಣಿಕೆ ತೋರಿಸ್ತಾನೆ ನೋಡ್ರಿ. ಒಂದೊಂದು ಪೋಟ್ ಮಟನೂ ಇವು ಒಂದೊಂದು ಗಣಿಕೆ ಅದಾವೆ. ಬರೀ ಇನ್ನು ಇದರ ಬಗ್ಗೆ ಮಾಹಿತಿ ಹೇಳ್ತಾನಂತ. ಮತ್ತು ಈ ಕಬ್ಬನ್ನು ನಾನು ಲಾವಣಿ ಯಾವ ಥರ ಆಗಿ ಮಾಡಿದೇನಪ್ಪ ಅಂತಂದ್ರೆ ಪೈಲ ಈಗ ನಾ ಕಬ್ಬು ನೋಡ್ತಲ್ಲ ಈ ಹೊಲಕ್ಕೆ ನಾನು ಸೋಯಾಬೀನ್ ಹಾಕಿದ್ನಿ. ಅದೆಲ್ಲ ಜವ್ ಗಿಡದಾಗ ಹೋತ. ಅದ್ರಾಗ ನಮಗೆ ಬಿತ್ತಿದ ಬೀಜ ಸಂಬಳ ಬರಲಿಲ್ಲ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ವಿಷಯ ಹೇಳ್ತಾನೆ. ನಂತರ ನಾನು ಅದು ಸೋಯಾಬೀನ್ ಬರಲಿಲ್ಲ, ಲೌಟ್ ಹದಾನೂ ಬರಲಿಲ್ಲ. ಅದನ್ನು ನಾನು ಜನವರಿ ಮಟನೂ ನನಗದು ಹದ ಬರಲಿಲ್ಲ. ಯಾಕಪ್ಪ ಅಂತಂತಂದ್ರೆ ಈಗ ನಾ ಕಬ್ಬು ಹಾಕಿವಲ್ಲ ಪೂರ್ತಿ ಜೋಗ ಭೂಮಿ, ಅದು ಜನವರಿ ಆದಮೇಲೆ ಅದು ಹದ ಬಂತು. ನಂತರ ಅದನ್ನು ಏನು ಮಾಡಿ ಅಂತಂತಂದ್ರೆ ಜನವರಿ 20 ನಂತರ ಅದನ್ನು ನಿಗಲ ಹೊಡೆದಕ್ಯಾರ ನಾನು ಕಬ್ಬು ಹಾಕಿದ್ನಿ. ಯಾಕೆ ಕಬ್ಬು ಅಂತಂದ್ರೆ ಈಗ ತೋರ್ಸತ್ತಲ್ಲ, ಈ ಕಬ್ಬು ಹಾಕಿದ್ನಿ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದಂತೆ ಕ್ಯಾರ ನಾನು ರೈತ ಮಿತ್ರರಿಗೆ ಹೇಳ್ತಾನಂತ. ಮತ್ತು ಈ ಕಬ್ಬನ್ನು ನಾವು ಲಾವಣಿ ಯಾವ ಥರ ಆಗಿ ಮಾಡಿದೇನಂತಂದ್ರೆ ಇದನ್ನು ನಾನು ಜನವರಿ ಒಳಗೆ ನಾನು ನಿಗಲ ಹೊಡೆದ್ನಿ. ಆಮೇಲೆ ಇದನ್ನು 1 ತಿಂಗಳದನ್ನ ಆರಿಬಿಟ್ನಿ. ಯಾಕಂತಂದ್ರೆ ಭೂಮಿ ಹಸಿ ಭಾಳ ಇತ್ತು, ಕೆಸರ ಭಾಳ. ಅದಕ್ಕಾಗಿ ನಾನು 1 ತಿಂಗಳದನ್ನ ಆರಿಬಿಟ್ನಿ. ಆ 1 ತಿಂಗಳು ಅಂತಂದ್ರೆ ಫೆಬ್ರವರಿ 23ನೇ ತಾರೀಕಿಗೆ ನಾನು ಈ ಕಬ್ಬ ತೊಳ್ದಾನೆ ನೋಡ್ರಿ. ಕಬ್ಬು ಮಾತ್ರ ಅಗದಿ ಹೆಲ್ದಿ ಐತಿ. ನಂತರ ಫೆಬ್ರವರಿ 22, 23ಕ್ಕೆ ಇದನ್ನು ಕಬ್ಬ ತೊಳ್ದಾನೆ. ಇದು ಕಬ್ಬ ತೊಳಿಕ್ಕಿಂತ ಮೊದಲು ನಾ ಏನು ಮಾಡಿದೇನಪ್ಪ ಅಂತಂದ್ರೆ ಇದನ್ನು ನಾನು ನಿಗಲ ಹೊಡೆದ, ನಂತರ ರೋಟ್ರ್ ಹೊಡೆದ, ಆಮೇಲೆ 4 ಫುಟ್ ಸಾಲ ಬಿಟ್ಟಾನೆ. 4 ಫುಟ್ ಸಾಲ ಬಿಟ್ಟು ಕ್ಯಾರ 1 ಎಕರೆಗೆ 2 ಟನ್ ಅಂತ ನಾನು ಈ ಎಸನಿಕೆ ಬೀಜ ತೊಳ್ದಾನೆ ನೋಡ್ರಿ. ನಂತರ ಇದನ್ನು ಬೀಜ ತೊಳೆದ ಮೇಲೆ ಕರೆಕ್ಟ್ ಟೈಮಿಗೆ 45 ದಿವಸಕ್ಕೆ ನಾ ಇದನ್ನು ಸುಳಿಕಿತ್ತಾನೆ. ಈ ಥರ ಸುಳಿ ಕೀಳೋದ್ರಿಂದ ನೋಡಿರಿ ಒಂದೊಂದು ಕಣ್ಣು ಒಂದೊಂದು ಹೊರಿನೇ ಆಗೈತಿ ಗೊತ್ತಲ್ಲ ನೋಡಿರಿ. ನನ್ನ ರೈತ ಮಿತ್ರರಿಗೆ ನಾ ಇನ್ನೊಂದು ಏನು ಹೇಳ್ತಂತಂದ್ರೆ ನಮ್ಮ ಭೂಮಿ ಯಾವ ಇರಲಿ, ಜೋಗ ಭೂಮಿ ಇರಲಿ, ಆಮೇಲೆ ಜೋಗ ಹತ್ತದ ಭೂಮಿ ಇರಲಿ, ಈಗ ನಾವು ಭೂಮಿಯನ್ನು ಸುಮಾರಲ್ಲ. ಯಾಕಂತಂತಂದ್ರೆ ಈಗ ನಾವು ಹೊಸ ವೆರೈಟಿ ಏನು ಬೀಜ ಬಂದತ್ತಲ್ಲ, ಕಬ್ಬಿನ ಬೀಜ ಆಗಲಿ, ಆಮೇಲೆ ಆ ಭೂಮಿಗೆ ಹೊಂದಾಣಿಕೆ ಆಗುವಂಥ ಈಗ ವೈಜ್ಞಾನಿಕವಾಗಿ ಏನು ತಳಿ ಬಂದತ್ತಲ್ಲ, ಇದನ್ನು ನಾವು ನಮ್ಮ ವ್ಯವಸಾಯದೊಳಗೆ ಅಳವಡಿಸ್ಕೊಂಡೇವು ಅಂತಂತಂದ್ರೆ ವ್ಯವಸಾಯ ಬಂಗಾರ ಕತ್ತಿ ನೋಡ್ರಿ. ನೋಡತ್ತಲ್ಲ, ನಮ್ಮ ಭೂಮಿ ನಾವು ಸುಮಾರು ತಂತ ಹೇಳ್ಕ್ಯಾರ, ನಾವು ಬಿಟ್ಟು ಅಂತಂತಾರೆ ವ್ಯವಸಾಯ ಕುಂಠಿತಕ್ಕತಿ. ಅದಕ್ಕಾಗಿ ನಾವು ರೈತರಾದಂಥವ್ರು ಒಬ್ಬರ ಹೊಲಕ್ಕೆ ಹೋಗಿ ನಾವು ಸಂದರ್ಶನ ಮಾಡೋಣ. ನಂತರ ಒಬ್ಬೊಬ್ಬರ ವ್ಯವಸಾಯ ಪದ್ಧತಿಯನ್ನು ನಾವೆಲ್ಲರೂ ನಮ್ಮ ವ್ಯವಸಾಯದಾಗ ಅಳವಡಿಸ್ಕೋಣ. ಆಮೇಲೆ ಹೊಸ ವೆರೈಟಿ ಏನು ಬೀಜ ಬಂತಾವಲ್ಲ ಅದನ್ನು ನಾವು ರೈತರು ಒಬ್ರಿಗೊಬ್ರು ಅದನ್ನು ಪರಿಚಯ ಮಾಡಿಕೊಡೋಣ. ಈ ಥರನಾಗಿ ನಾವು ಏನು ಹೊಸವಾಗಿ ನಂತರ
ಈಗ ಬೀಜ ಆಗಲಿ ಗೊಬ್ಬರ ಆಗಲಿ ಇದನ್ನು ನಾವು ಮತ್ತು ಇನ್ನೊಂದು ನನ್ನ ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ ನಾವು ಒಬ್ಬರ ಹೊಲಕ್ಕೆ ಒಬ್ಬರು ರೈತರು ನಾವು ಎಷ್ಟು ನೋಡೋಕೆ ಹೋಗ್ಯವಲ್ಲ ಅಷ್ಟು ಲಘು ನಮಗೆ ಜ್ಞಾನ ಹೆಚ್ಚಾಕತಿ. ಯಾಕಂತಂದ್ರೆ ಒಬ್ರಿಗಿಂತ ಒಬ್ಬರು ರೈತರು ಶಾಣ್ಯಾರು ಇರತ್ತಾರ. ಒಬ್ಬರು ನೋಡಿ ನಾವು ಒಬ್ಬರು ನಮ್ಮ ವ್ಯವಸಾಯದವನ್ನ ಅಳವಡಿಸ್ಕೊಂಡೇವು ಅಂತಂತಂದ್ರೆ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ತಪ್ಪು ತಡೆಯಾಗಿರ್ತಾವೆ. ಅದನ್ನು ನಾವು ಇನ್ನೊಬ್ಬರ ರೈತರು ಹಿಡ್ಕೊಂಡು ನಾವು ಅದನ್ನು ಸರಿಪಡಿಸ್ಕೊಂಡು ಅಂತಂತಂದ್ರೆ ರೈತನ ಭಾಳ ಬಂಗಾರ ಆಕತಿ ಅಂತ ಹೇಳ್ಕ್ಯಾರ. ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.